ಇದು ಈ ಮನೆ ಸೊಸೆ ಕೊರಳಲ್ಲಿದ್ರೇನೆ ಚಂದ, ಆಗ್ಲೇ ಇದಕ್ಕೊಂದು ಶೋಭೆ. ಇದನ್ನ ನಿನ್ನ ಕೊರಳಿಗೆ ಹಾಕಿದ್ರೆ ಸೊಸೆ ಪಟ್ಟಕ್ಕೆ ಪಟ್ಟಾಭಿಷೇಕ ಮಾಡಿದ ಹಾಗೆ. ಇನ್ಮೇಲೆ ಈ ಹಾರದ ಒಡತಿ ನೀನೇ ಕಣಮ್ಮ ಭೂಮಿ. ಈ ಹಾರ ನೀನು ಕೊರಳು ಸೇರೋದಕ್ಕೆ ಕ್ಷಣಗಣನೆ ಶುರು ಆಗ್ತಿದೆ. ಬ್ರೋ ಇನ್ಯಾಕೆ ವೈಟಿಂಗು? ಆ ಹಾರ ತಗೊಂಡು ಅದಕ್ಕೆ ಕುತ್ತಿಗೆ ಹಾಕ್ಬಿಡು, ಫಿನಿಶ್. ಅಜ್ಜಿ ಹೇಳ್ದಂಗೆ ಪಟ್ಟಾಭಿಷೇಕ ಫಟಾಫಟ್ ಅಂತ ಆಗೋಗುತ್ತೆ. ಸಿಂಪಲ್. ಏನ್ ಸಿಂಪಲ್? ಹಾಗೆಲ್ಲ ಇದನ್ನ ಬೇಕಾಬಿಟ್ಟೆ ಹಾಕೋ ಆಗಿಲ್ಲ. ನೇನ್ ಅಜ್ಜಿ ಮಾಡ್ಬೇಕು? ಎರಡೇ ಸ್ಟೆಪ್ ಅಲ್ವಾ ತಗೊಳ್ಳೋದು, ಕುತ್ತಿಗೆ ಹಾಕೋದು ಅಷ್ಟೇ ಅಲ್ಲ, ಇದಕ್ಕೆ ಮಾಡ್ಬೇಕಾಗಿರೋ ತಯಾರಿ ತುಂಬಾನೇ ಇದೆ. ಮೊದಲು ಹಾಲ್ನಲ್ಲೇ ಹಾಕಿ ತೆಗೆದು ದೇವ್ರ ಹತ್ರ ಇಟ್ಟು ಆಮೇಲೆ ನಿಮ್ಮ ಹತ್ತಿಗೆ ಕೊರಳಿಗೆ ಹಾಕ್ಬೇಕು. ಇದನ್ನೇನು 3 ಕಾಸಿನ ಸರ ಅಂತ ತಿಳ್ಕೊಂಡೇನೋ? ಅಜ್ಜಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ಗೊತ್ತಿಲ್ಲದೆ ಇದ್ರೆ ಕೇಳಿ ತಿಳ್ಕೋಬೇಕು, ಹಾಗೆಲ್ಲ ಮಾತಾಡಬಾರ್ದು ಅಂತ. ಸಾರಿ. ಗುಂಡು, ಮದುವೆ ಆದ್ಮೇಲೆ ಈ ಮನೆಯಲ್ಲಿ ಯಾವ ಸಮಾರಂಭನೂ ನಡೆದಿಲ್ಲ. ಅದಕ್ಕೆ ದಸರಾ ಹಬ್ಬಕ್ಕೆ ಎಲ್ಲರನ್ನೂ ಕರೆದು ಬಿಡ. ಎಲ್ಲರ ಸಮಕ್ಷಮದಲ್ಲಿ ಈ ಹಾರನ್ನ ಹಾಕಿಸ್ಬೇಕು ಅನ್ಕೊಂಡಿದ್ದೀನಿ. ಏನಂತೀಯ ಗುಂಡು? ಓಕೆ ಅಜ್ಜಿ, ಸರಿ. ಹಾಗಿದ್ರೆ ಫ್ಯಾಮಿಲಿ ಮೆಂಬರ್ಸ್ಗೆ, ಕ್ಲೋಸ್ ರಿಲೇಟಿವ್ಸ್ಗೆಲ್ಲ ನಾನೇ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀನಿ. ಅಜಯ್ ಒಂದು ಸೆಕೆಂಡ್, ನೀನು ಆಫೀಸ್ ಕೆಲಸ ನೋಡ್ಕೋ. ಆನಂದ್, ನೀನು ಎಲ್ಲರಿಗೂ ಇನ್ವೈಟ್ ಮಾಡಿಬಿಡು. ಡನ್. ಅಪ್ಪ ಗೆಳೆಯ, ನಾನು ಎಲ್ಲರನ್ನೂ ಇನ್ವೈಟ್ ಮಾಡ್ತೀನಿ, ನನ್ನನ್ನು ಯಾರು ಇನ್ವೈಟ್ ಮಾಡೋರು? ನೀನು ಯಾವ ದೊಡ್ಡ ಮನುಷ್ಯ ಅಂತ ನೀನು ಇನ್ವೈಟ್ ಮಾಡಬೇಕು? ನೀನೇನು ಹೊರಗ್ನೋನ? ಮನೆ ಅಂತಾನೆ. ಈ ಥರ ಒಂದು ಹಾರ ಇದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನಿಮ್ಮಪ್ಪ ಕೂಡ ನನಗೆ ಹೇಳಿಲ್ಲ. ಗೌತಮ್ ಹೆಸರಲ್ಲೇ ವಿಲ್ ಇದೆ ಅಂತ ನನಗೆ ಯಾರೂ ಹೇಳಿಲ್ಲ. ಈ ಮನೇಲಿ ಈ ಥರ ಇನ್ನೂ ಏನೇನಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಸಿಸ್ಟರ್, ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದೀಯಾ? ಸಮಾಧಾನ ಮಾಡ್ಕೋ. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳೋದು? ನಾವೀ ಮನೆಗೋಸ್ಕರ ಇಷ್ಟೆಲ್ಲ ಮಾಡಿದ ಮೇಲೂ ಇವರಪ್ಪ ಮಾಡಿಟ್ಟಿರೋ ವಿಲ್ಲಿಂದ ನಮ್ಮ ಸ್ವಂತದ್ದು ಅಂತ ಏನೂ ಅನುಭವಿಸೋಕ್ಕಾಗ್ತಾ ಇಲ್ಲ. ಹೊರಗಿನವ್ರ ಥರ ಬದುಕ್ತಾ ಇದ್ದೀವಿ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ನನಗಿಲ್ಲಿ ಸಿಗೋ ಗೌರವ ಮರ್ಯಾದೆ ಏನು ಅಂತ ನನಗೆ ಅರ್ಥ ಆಗಿದೆ. ಇವಾಗ ಇವ್ರ ತಾತ ಮಾಡಿರೋ ವಿಲ್ ಮೇಲೂ ನನಗೆ ಯಾವ ನಂಬಿಕೆನೂ ಇಲ್ಲ. ನನಗೆ ಗೊತ್ತು, ಪ್ರತಿಯೊಂದು ಗೌತಮ್ ಹೆಸರಲ್ಲೇ ಇರತ್ತೆ. ಎಲ್ಲ ಅವನಿಗೆ ಸಿಗತ್ತೆ. ನಮ್ಮ ಕೈಗೆ ಕಾಲಿ ಚಿಪ್ಪೆ ಗತಿ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಸಿಸ್ಟರ್, ಆ ಗೌತಮ್ಗೆ ನಿನ್ನ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಇರೋದು ನಿಜವಾಗಿದ್ರೆ ನ್ಯಾಯಯುತವಾಗಿ ನಿನಗೆ ಸಿಗ್ಬಹುದನ್ನ ಕೊಡ್ಬಹುದಾಗಿತ್ತು. ಆದ್ರೆ ತಾತಪ್ಪನ ವಿಲ್ ಪ್ರಕಾರ ಎಲ್ಲನೂ ಭೂಮಿಕಂಗೆ ಕೊಡ್ತೀನಿ ಅಂತ ಹೇಳಿ ನಮ್ಮ ಎದೆ ಮೇಲೆ ಬರ ಎಳೆದು ಬಿಟ್ನಲ್ಲ ಸಿಸ್ಟರ್. ನನಗೆ ಬೇಕು ಅಂದರೆ ಈಗಲೂ ಅದನ್ನು ಹೇಗೆ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಆ ಕೆಲಸಕ್ಕೆ ಕೈ ಹಾಕೋಲ್ಲ. ಯಾಕೆಂದರೆ ಅದು ಹೇಗೆ ಸಿಗಬೇಕೋ ಹಾಗೆ ಸಿಕ್ಕಿದ್ರೇ ಅದು ಸರಿ. ಮಾಮ್, ನನಗೀಗ ಬಿಗ್ ಬ್ರದರ್ ಏನು ಮಾಡ್ತಾನೆ ಅಥವಾ ಆ ಒಡವೆನ ಏನು ಮಾಡ್ತಾನೆ ಅನ್ನೋದಲ್ಲ ಟೆನ್ಷನ್. ನನ್ನ ಸಂಕಟ, ನನ್ನ ಉರಿ ಬೇರೆನೇ ಇದೆ. ಬೇರೆನಾ? ಏನು ಅಳಿಮಯ್ಯ? ಇದನ್ನಲ್ಲ, ಆ ಆನಂದ್.
ಅವನೇ ನಮಗೆ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾ ಇರೋದು. ಅವ್ನು ಕೊಡ್ತಿರೋ ಅವಳಿ ಒಂದ ಎರಡ. ಅಣ್ಣನ ಸಪೋರ್ಟ್ ಇದೆ ಅಂತ ಅವನಿಗೆ ಇಷ್ಟ ಬಂದಿರೋ ಕಡೆ ಗೋಲ್ ಪೋಸ್ಟ್ ಇಟ್ಕೊಂಡು ನಮ್ಮ ವಿರುದ್ಧವಾಗಿ ಗೋಲ್ ಮೇಲೆ ಗೋಲ್ ಹೊಡಿತಾನೆ ಇದ್ದಾನೆ. ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ಆದಷ್ಟು ಬೇಗ ಅವನ ಆಟನ ಮುಗಿಸ್ಬೇಕು, ಇಲ್ಲ ಅಂದರೆ ನಮಗೆ ರಿಟೈರ್ಮೆಂಟ್ ತಗೊಳ್ಳೋ ಥರ ಮಾಡ್ತಾನೆ. ನಿಜ, ನಾನು ಅದನ್ನು ಗಮನಿಸ್ತಾನೇ ಇದ್ದೀನಿ. ಅವನು ಎಲ್ಲರ ಥರ ನಮ್ಮ ಅಂಡ್ರು ಕೆಲಸ ಮಾಡೋ ಆಫ್ಟರ್ ಆಲ್ ಒಂದು ಎಂಪ್ಲಾಯಿ. ಆದರೆ ನಿಮ್ಮಣ್ಣ ಅವನ ಫ್ರೆಂಡನ್ನು ಪ್ರಮೋಷನ್ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ದಾನೆ. ಅವನಿಂದಾಗಿ ಪಾಪ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬನ ಕಳ್ಕೋಬೇಕಾಯ್ತು. ಎಷ್ಟು ಬೇಗ ಅವನು ನಮ್ಮ ಬಿಗ್ ಬ್ರದರಿಂದ ದೂರ ಆಗ್ತಾನೋ ಅಷ್ಟೇ ನಮಗೆ ಒಳ್ಳೇದು. ಹೌದು, ಇನ್ಮೇಲೆ ಯಾವುದೇ ಕಾರಣಕ್ಕೂ ಆನಂದ್ ಗೌತಮ್ ಜೊತೆ ಇರಬಾರ್ದು. ಅವನಿಂದ ದೂರ ಆಗಬೇಕು. ಡೋಂಟ್ ವರಿ ಸಿಸ್ಟರ್, ನಿಮ್ಮಿಬ್ಬರ ಪ್ರಾಬ್ಲಮ್ ಅಲ್ಲೇ ಅದರ ಸೊಲ್ಯೂಷನ್ ಕೂಡ ಇದೆ. ಏನಣ್ಣ? ನಾನು ಆಗಲೇ ನನ್ನ ಶಕುನಿ ಬುದ್ಧಿನ ಉಪಯೋಗಿಸಿ ಒಂದು ಪ್ಲಾನ್ ರೆಡಿ ಮಾಡಿ ಇಟ್ಟಿದ್ದೀನಿ ಸಿಸ್ಟರ್. ಆ ಸರ, ಈ ಆನಂದ, ಇದೆರಡನ್ನೂ ಸೇರಿಸಿ ನಾವು ಆಟ ಆಡಿದ್ರೆ ಗೆಲ್ಲೋದು ನಾವೇ ಸಿಸ್ಟರ್. ಆಗ ರಣರಂಗದಲ್ಲಿ ಗೌತಮ್ ಏಕಾಂಗಿಯಾಗುವನು. ಒಂದು ಬುಲೆಟ್, ಎರಡು ಟಾರ್ಗೆಟ್. ಈ ಸರ್ತಿ ಕಪ್ಪು ನಮ್ದೆ. ಡೋಂಟ್ ವರಿ ಸಿಸ್ಟರ್, ನೀನ್ ನಿಶ್ಚಿಂತೆಯಿಂದ ಇರು. ತಂಡ ಕೂಲ್, ತಂಡ ಕೂಲ್, ತಂಡ ಕೂಲ್. ಹಾಯ್ ಅಣ್ಣ. ಹಾಯ್ ಪುಟಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ, ನೀನ್ ಹೇಗಿದ್ಯಾ? ಓ ಎಸ್, ಐ ಆಮ್ ಫೈನ್. ಮತ್ತೆ ಏನು ನಡೀತಾ ಇದೆ ಅಲ್ಲಿ? ಕೇರ್ ತೋರ್ಸಿದ್ ಸಾಕು, ನೀನ್ ನನಗ್ ಫೋನೇ ಮಾಡಲ್ಲ. ಸುಮ್ನೆ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಿರ್ತೀಯ. ಇಲ್ಲ ಪುಟ, ನಾನು ನಿಜವಾಗ್ಲೂ ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ. ಬಟ್ ನಿಂದು ಅಂತ ಒಂದು ಲೈಫ್ ಶುರು ಆಗಿದೆ ಅಲ್ಲಿ. ನಾನು ಅತಿಯಾಗಿ ಇಂಟರ್ಫಿಯರ್ ಆದರೆ ಎಲ್ಲಿ ನಿನ್ನ ಲೈಫ್ ಡಿಸ್ಟರ್ಬ್ ಆಗುತ್ತೋ ಅಂತ ನನ್ನ ಪಡ ನಾನು ಸುಮ್ಮನೆ ಇರ್ತೀನಿ. ಎಲ್ಲೋ ಒಂದು ಕಡೆ ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು, ಅದೇ ನನ್ನ ಉದ್ದೇಶ. ನನಗೆ ಗೊತ್ತು ನೀನು ನಾನು ತುಂಬ ಮಿಸ್ ಮಾಡ್ಕೋತಾ ಇರ್ತೀಯ ಅಂತ. ಹಾ ಅಣ್ಣ. ನಾನು ಆ್ಯಕ್ಚುಲಿ ಫೋನ್ ಮಾಡಿದ್ದೆ ಯಾಕೆ ಅಂತ ಹೇಳಿದ್ರೆ, ಮನೇಲಿ ದಸರಾ ಹಬ್ಬ ಮಾಡ್ತಾ ಇದ್ದೀವಿ, ನೀನು ಬರಲೇಬೇಕು. ವಾವ್ ಅಣ್ಣ, ಹಬ್ಬ ಜೋರ, ಶಾರ್ಟ್ ಮಾಡ್ತೀನಿ. ಹಾಗೆ ಜೀವನ್ನು ನಿಮ್ಮ ಅತ್ತೆ ಮಾವ ಎಲ್ಲರೂ ಕರ್ಕೊಂಡು ಬಾ, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಓಕೆ ಅಣ್ಣ, ಮೋಸ್ಟ್ಲಿ ಅವರು ಬ್ಯುಸಿ ಇರ್ತಾರೆ ಅನ್ಸುತ್ತೆ. ನಾನು ಜೀವ ಬರ್ತೀವಿ. ಸರಿ ಪುಟ, ನೀನು ಅನುಕೂಲ ನೋಡ್ಕೊಂಡು ಬಾ, ಮಿಸ್ ಮಾಡಬಾರ್ದು. ನಾನು ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ಬಾಯ್ ಅಣ್ಣ. ಈ ಅಣ್ಣ ಒಬ್ಬ ನನ್ನ ಜೊತೆ ಬಾಲ ತರ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ನೋ ವೇ. ಹಾಯ್ ಮ್ಯಾಮ್, ಹೊಸ ಔಟ್ಫಿಟ್ ರೆಡಿ ಮಾಡಕ್ ಹೇಳಿದ್ನಲ್ಲ, ಎಸ್, ಅದನ್ನ ಮನೆ ಕಳಿಸ್ಬಿಡು. ಶೋರ್ ಮ್ಯಾಮ್. ಹಾಗೆ ಜೀವಾಗೂ ಮ್ಯಾಚಿಂಗ್ ಔಟ್ಫಿಟ್ ಬೇಕು. ಶೋರ್ ಮ್ಯಾಮ್. ಹಲೋ, ಹೇಳು ಮಹಿ. ಜೀವಾ, ಹಬ್ಬಕ್ಕೆ ಅಣ್ಣ ಮನೆಗೆ ಇನ್ವೈಟ್ ಮಾಡಿದ್ದಾನೆ. ನಾವಿಬ್ರು ಹೋಗ್ಲೇಬೇಕು. ಹೌದಾ, ಹೋಗೋಣ. ಸರಿ, ಆಗಿದ್ರೆ ನಾನು ಅಪ್ಪ ಅಮ್ಮಗೆ ಹೇಳ್ಬಿಡ್ತೀನಿ ರೆಡಿ ಆಗೋದಕ್ಕೆ. ನೋ 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 ನೋ, ನಾನು ಅಣ್ಣನ್ಗೆ ನಾವಿಬ್ರೇ ಬರ್ತೀವಿ ಅಂತ ಹೇಳಿದ್ದೀನಿ. ನಾವಿಬ್ರೇ ಹೋಗೋಣ. ಆ್ಯಂಡ್ ಜೀವಾ, ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಹಾಗೆ ನಿನ್ಗೂ ಔಟ್ಫಿಟ್ ರೆಡಿ ಮಾಡಕ್ಕೆ ಹೇಳಿದ್ದೀನಿ. ಬಟ್ ಇದೆಲ್ಲ ಬೇಕಾ ಮಹಿ? ಒಂದಿನ ಹಬ್ಬ ಮಾಡೋದಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಯಾಕೆ? ನನ್ನ ಹತ್ರ ಇರೋ ಬಟ್ಟೆಗಳಲ್ಲಿ ಯಾವುದೋ ಒಂದು ಹಾಕೊಂಡ್ ಬರ್ತೀನಿ. ನಾನು ಇವಾಗ ಡ್ರೈವ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಸರಿನಾ? ಬಾಯ್. ಎಷ್ಟು ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ಟು. ಎಲ್ಲದರಲ್ಲೂ ದುಡ್ಡು ಸೇವ್ ಮಾಡಕ್ಕೆ ನೋಡ್ತಾರೆ. ಮತ್ತೆ ಹೇಗೆ ಬದುಕಬೇಕೋ ಗೊತ್ತಾಗ್ತಾ ಇಲ್ಲ. ಹಲೋ ಅಪ್ಪ. ಕಂದ, ಭೂಮಿ, ಹೇಗಿದ್ದೀರಾ? ನೋಡಿ, ನಾನು ಅವತ್ತು ಹೇಳಿದ್ದಲ್ಲ, ಇವತ್ತು ನಂದು ಅದೇ ಕಂಪ್ಲೇಂಟು. ನೀವೇ ಕಾಲ್ ಮಾಡಲ್ಲ, ಪ್ರತಿ ಸಾರಿ ನಾನೇ ಕಾಲ್ ಮಾಡಿ ಮಾತಾಡಬೇಕು ಅಲ್ವಾ? ನಿನ್ನ ಕಂಪ್ಲೇಂಟ್ಗೆ ನಾನು ಆವತ್ತೇ ಉತ್ತರ ಕೊಟ್ಟಿದ್ದೆ. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ.
ನಿನ್ನ ಆರೋಪದಲ್ಲಿ ಯಾವ ಹುರುಳು ಇಲ್ಲ ಇಲ್ಲ ಇಲ್ಲ. ಅಲ್ಲ ಕಂದ, ಮಗಳನ್ನ ನಾನು ಯಾವತ್ತಾದ್ರೂ ಮರಿತೀನಾ? ನಿನಗೆ ಹಾಗೆ ಅನ್ಸುತ್ತಾ? ಆದ್ರೂ ನಾನು ಹೀಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತನಾದ್ರೂ ನೀವು ಕಾಲ್ ಮಾಡಬಾರ್ದಪ್ಪ. ಸರಿ ಕಂದ, ಇನ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಯಾರೇ ಅದು? ಭೂಮಿ, ಒಂದ್ ನಿಮಿಷ. ಅಪ್ಪ, ದಸರಾ ಹಬ್ಬಕ್ಕೆ ಮನೆಗೆ ಕರ್ತಿದ್ದಾರೆ, ನೀವೆಲ್ಲರೂ ಬರ್ಬೇಕು. ನಾವು ಬರ್ಬೇಕಾ? ಅಯ್ಯೋ, ನಾವ್ ಯಾಕಮ್ಮ ಅಲ್ಲಿ? ನಮ್ಗೇನು ಕೆಲಸ ಇದೆ ಅಲ್ಲಿ? ನೀವು ಕೊಡಿಲಿ ಕಂದ, ಹೇಳಮ್ಮ. ಹಾಮ, ಮನೇಲಿ ವಂಶ ಪಾರಂಪರ್ಯವಾಗಿ ಬಂದಿರೋ ಒಂದು ಆಂಟಿಕ್ ಜ್ಯುವೆಲ್ರಿ ಇದೆ. ಮನೆ ಸೊಸೆ ಆದ ನನ್ನ ಕತ್ತಿಗೆ ಆಹಾರ ಹಾಕ್ತಾರಂತೆ. ಅಯ್ಯೋ, ಸೂಪರ್ 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 ಕಂದ, ನೀನೇನು ಯೋಚನೆ ಮಾಡ್ಬಿಡ ಕಂದ. ನಾನು, ಅಪ್ಪಿ, ನಿಮ್ಮ ಅಪ್ಪ, ಜೀವ, ಮಹಿಮಾ ಎಲ್ಲರೂ ಬಂದ್ಬಿಡ್ತೀವಿ. ಓಕೆನಾ? ಫೋನ್ ತಗೋ, ನಿಮ್ಮ ಅಪ್ಪಂಗೆ ಕೊಡ್ತೀನಿ. ತಗೊಳ್ರಿ. ಅಮ್ಮ, ಬಾಬಾ ಅಪ್ಪಿ, ಕೆಲಸ ಐತೆ. ಹೇಳಕಂದ. ಅಪ್ಪ, ಅಮ್ಮ ಅಂತೂ ಸ್ವಲ್ಪನೂ ಬದಲಾಗಲ್ಲ ಅಲ್ವಾ? ಹೆಚ್ಚು ಕಡಿಮೆ ನನಗೆ ಬುದ್ಧಿ ಬಂದಾಗ್ಲಿಂದ ಅಮ್ಮ ಹಾಗೇ ಇದ್ದಾರೆ. ಹೌದು ಕಂದ, ಎಷ್ಟೊಂದು ಗೌರ್ಮೆಂಟ್ಗಳು ಬಂದವು ಹೋದವು, ಪ್ರಪಂಚದಲ್ಲಿ ಏನೇನೋ ಆಗೋಯ್ತು. ಆದ್ರೆ ನಿಮ್ಮಮ್ಮನ ಪವರು, ದರ್ಬಾರು, ಕದರು ಏನು ಕಮ್ಮಿ ಆಗಿಲ್ಲ, ಹಾಗೆ ಇದ್ದಾಳೆ. ಅವಳು ಜೀವನದಲ್ಲಿ ಮಾಡಿದ ಒಂದೇ ಒಂದು ತಪ್ಪು, ನನ್ನನ್ನ ಮದುವೆ ಮಾಡ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಿದ್ಲೋ ಏನೋ. ನನ್ನನ್ನು ಮದುವೆ ಮಾಡ್ಕೊಂಡ್ಲು, ಪಾಪ ಅವಳು ಬ್ಯಾಡ್ಲಕ್ಕು ನನ್ನ ಮನೆಗೆ ಹೋಮ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾಳೆ. ಆಹಾ, ನಮ್ಮ ಡುಮ್ಮ ಸರ್ರು ಅನ್ಕೊಂಡಂಗಿಲ್ಲ. ಅಣ್ಣ ಕಣ್ಣ ಸಲಿಗೆ ಅಂತ ಕಣ್ಣಲ್ಲೇ ಬಾಣ ಬಿಡ್ತಾ ಇದ್ದಾನೆ. ಎಲ್ಲರೂ ಲೈನ್ ಹೊಡೆದು ಲವ್ ಮಾಡಿ ಮದುವೆ ಆದರೆ ನಮ್ಮಣ್ಣ ಮದುವೆ ಆದಮೇಲೆ ಸ್ವಂತ ಹೆಂಡತಿಗೆ ಕದ್ದು ಮುಚ್ಚಿ ಲೈನ್ ಹೊಡೆಯುವಷ್ಟು ಅಪ್ಪಟ ಸಂಸ್ಕಾರವಂತ. ದೇವರೇ, ಈ ಅಪರೂಪದ ಲವ್ ಸ್ಟೋರಿ ಸೂಪರ್ ಹಿಟ್ ಆಗೋ ಥರ ಮಾಡಪ್ಪ. ಈ ಜೋಡಿ ಮೇಲೆ ಯಾರ ಕಣ್ಣು ಬೀಳದೇ ಇರೋ ಹೋಗಿ ನೋಡ್ಕೊಳಪ್ಪ. ಇಷ್ಟೇ ನಾನು ನಿನ್ನ ಕೇಳ್ಕೊಡು. ಸರಿಯಪ್ಪ, ಹುಷಾರು, ಬಂದ್ಬಿಡಿ. ಆಯ್ತು ಕಂದ, ಬರ್ತೀವಿ. ಏನಾಯ್ತು? ಏನೂ ಇಲ್ವಲ್ಲ. ಇಲ್ಲ, ಖುಷಿಯಾಗಿ ಬಂದ್ರಿ. ನಾನು ನೋಡಿದ ತಕ್ಷಣ ಬ್ರೇಕ್ ಹಾಕ್ಬಿಟ್ರಲ್ಲ, ನಾನೇನು ಸ್ಪೀಡ್ ಬ್ರೇಕರ್ ಥರ ಕಾಣಿಸ್ತೀನಿ. ಹೌದಾ? ಹಾಗಾಯ್ತಾ? ನನಗೆ ಗೊತ್ತಾಗ್ಲೇ ಇಲ್ವಲ್ಲ. ಹಾಗೆ ಆಯ್ತು. ಏನು, ನಿಮ್ಮ ಅಪ್ಪನ ಹತ್ರ ಮಾತಾಡ್ತಾ ಇದ್ರಾ? ನಿಮಗೆ ಗೊತ್ತಾಯ್ತು? ತಂದೆ ಮಗಳ ಜೊತೆ ಮಾತಾಡುವಾಗ, ಮಗಳ ತಂದೆ ಜೊತೆ ಮಾತಾಡುವಾಗ ಫೀಲ್ ಹೇಗಿರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಮಾತಲ್ಲಿ ಹೇಳೋದು ಬೇಕಾಗಿಲ್ಲ, ನಿಮ್ಮ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ. ಅದಕ್ಕೆ ಒಂದೆರಡು ನಿಮಿಷ ಮಾತಾಡ್ಬೋದಾ? ಹೇಳಿ. ಅದು ನಾನು ಗೆಳೆಯ ಏನೇನೋ ಮಾತಾಡ್ತಾ ಇರ್ತೀವಿ. ಪಾಪ ಅವನೇನು ಮಾತಾಡಲ್ಲ, ನಾನೇ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಅವನ್ನ ಸಿಕ್ಕಾಪಟ್ಟೆ ಗೋಳೈಕೋತೀನಿ, ಅಯ್ಯೋ ಅನ್ನಿಸ್ಕೋತೀನಿ. ಏನಪ್ಪ ನನ್ನ ಗಂಡನಿಗೆ ಇಷ್ಟೊಂದು ಗೋಳೈಕೋತಾನೆ ಅಂತ. ದಯವಿಟ್ಟು ಕೋಪ ಮಾಡ್ಕೋಬೇಡಿ, ಸಾರಿ. ಅದಕ್ಕೆ ನಾನು ಕಾಮಿಡಿ ಮಾಡ್ತಾ ಇದ್ದೀನ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ, ನೀವೇನು ವರಿ ಮಾಡ್ಕೋಬೇಡಿ. ನೀವು ಹೇಗಿದ್ದೀರಾ ಹಾಗೇ ರೀ. ನೀವು ಹೀಗಿದ್ರೇನೆ ಚಂದ. ಥ್ಯಾಂಕ್ ಯು. ಅದಕ್ಕೆ ಅಂದರೆ ನಾನು ಅವನ ಜೊತೆ ಹೇಗಾದರೂ ಇರ್ಬೋದಾ? ತಲೆಹರಟೆ ಮಾಡ್ಬೋದಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅವರೇ ನನ್ನಿಂದ ನಿಮಗೆ ಫ್ರೆಂಡ್ ಆಗಿಲ್ಲ. ನಾನು ಅವ್ರ ಲೈಫಲ್ಲಿ ಬರೋಕ್ಕೆ ಮುಂಚೆ ನೀವು ಅವ್ರ ಲೈಫಲ್ಲಿದ್ರಿ. ಅವ್ರು ನಿಮಗೆ ಫ್ರೆಂಡ್ ಫಸ್ಟು, ನನಗೆ ಹಸ್ಬೆಂಡ್ ಆಮೇಲೆ. ಅವ್ರ ಲೈಫಲ್ಲೆಲ್ಲ ಹೇಗಿದೆ ನಾನು ಅದನ್ನು ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಏನಾದರೂ ಬದಲಾಯಿಸ್ತೀನಿ ಅಂದರೆ ಅದು ತಪ್ಪಾಗೋಗುತ್ತೆ. ಆ ರೈಟ್ಸು ನನಗಿಲ್ಲ. ಏನತ್ಗೆ ನೀವು ಹಾಲ್ಗೆ ಹಾಕಿದ್ರೆ ಹಾಲು ಹಾಕ್ತೀರಾ, ನೀರಿಗೆ ಹಾಕಿದ್ರೆ ನೀರು ಹಾಕ್ತೀರಾ? ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಏನಿಲ್ವಲ್ಲ. ಈ ಥರ ಇರೋದು ನಿಜವಾಗ್ಲೂ ಸಾಧ್ಯನಾ? ನೀವು ನಿಜವಾಗ್ಲೂ ಗ್ರೇಟ್. ಅದಕ್ಕೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ, ನನ್ನ ಒಂಥರ ಮುಜುಗರ ಆಗುತ್ತೆ.
ಅದಕ್ಕೆ ಒಂದು ವಿಷಯ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಗಮನಿಸಿದ್ದೀನಿ. ನಮ್ಮ ಡುಮ್ಮ ಸರ್ ಬಿಹೇವಿಯರು ಈ ನಡುವೆ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ನನಗೆ ಅವನಿಗೆ ಮಧ್ಯದಲ್ಲಿ ಯಾವ ಸೀಕ್ರೆಟು ಇಲ್ಲ, ಎಲ್ಲ ವಿಷಯನೂ ಗೊತ್ತು. ಈಗ ನಿಮ್ಮ ಬಗ್ಗೆ, ನಿಮ್ಮ ಪರ್ಸ್ನಲ್ ವಿಷಯಗಳ ಬಗ್ಗೆ ಬಿಟ್ಟು ಅವನು ನಿಮ್ಮ ಬಗ್ಗೆ, ನಿಮ್ಮ ಜೊತೆ ಜೀವನದ ಬಗ್ಗೆ ತಪ್ಪಿ ಒಂದು ಪದನೂ ಶೇರ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾನು ಕೆದಕಿ ಕೇಳ್ತಾ ಇರ್ತೀನಿ, ಕಾಡಿಸಿ ಪೀಡಿಸಿ ಕೇಳ್ತಾ ಇರ್ತೀನಿ. ಒಳಗನೆ ನಾಚ್ಕೊಂಡು ಮೇಲಿನ ಮೇಲೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಗದರ್ಬಿಟ್ಟು ಡ್ರಾಮಾ ಮಾಡಿ ಎಸ್ಕೇಪ್ ಆಗ್ಬಿಡ್ತಾನೆ. ಈ ಥರ ಸರ್ಕಸ್ ಎಲ್ಲ ಯಾವಾಗ ಮಾಡ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಾಗ. ಅವನೇನು ಹೇಳ್ಕೊಳ್ಳೋದೇ ಬೇಕಾಗಿಲ್ಲ, ಆ ಪ್ರೀತಿನೇ ಎಲ್ಲ ಹೇಳ್ಬಿಡುತ್ತೆ ಅಲ್ವಾ? ಅದಕ್ಕೆ ನನ್ನ ಗೆಳೆಯ ಇವಾಗ ಹೇಗಿದ್ದಾನೋ ಜೀವನ ಪರ್ಯಂತ ಇದೇ ಥರ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇನ್ನೊಂದು ವಿಷಯ ಏನು ಅಂದರೆ, ನಾನು ಈ ನಡುವೆ ಅವನಿಗೆ ಫೋನ್ ಕಾಲ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಮಾಡಿದ್ರೆ ಸಾಕು ಗಂಟೆ ಮಾತಾಡ್ತಾನೆ. ರಾತ್ರಿ ಹೊತ್ತು ಕೆಟ್ಟ ಕನ್ಸು ಬಿದ್ದುಬಿಟ್ರೆ ಮುಗಿದೋಯ್ತು, ಅದ್ರ ಬಗ್ಗೆ ಹೇಳೋವರೆಗೂ ಸಮಾಧಾನ ಇಲ್ಲ ಅವನಿಗೆ. ಹೌದಾ? ಅಯ್ಯೋ, ಅವನ ಅವತಾರ ಒಂದಾಯ್ತು ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲ. ಫೋನಲ್ಲಿ ಇವ್ರು ಗೊತ್ತಿಲ್ಲದಿರೋ ವಿಷಯ ಹೇಳ್ಬಿಟ್ನಲ್ಲಪ್ಪ ನಾನು. ಅದಕ್ಕೆ ನೋಡಿ, ಏನೋ ಫ್ಲೋನಲ್ಲೆಲ್ಲ ಹೇಳ್ಬಿಟ್ಟೆ. ಹೋಗ್ತಾ ಅವನ ಬಗ್ಗೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಈ ವಿಷಯ ನಿಮಗೆ ನಾನು ಹೇಳಿದೆ ಅಂತ ಅವನಿಗೆ ಮಾತ್ರ ಹೇಳಬೇಡಿ. ಲೇ ಬಾರೋ. ಬಂದ ಕಣ. ಅದಕ್ಕೆ ನೆನಪಿದೆ ಅಲ್ವಾ, ನಾನು ಇಲ್ಲಿಗೆ ಬಂದೇ ಇಲ್ಲ, ನಿಮ್ಮ ಹತ್ರ ಮಾತಾಡೇ ಇಲ್ಲ, ಅವನ ಬಗ್ಗೆ ಏನು ಹೇಳೇ ಇಲ್ಲ. ಅವನಿಗೆ ಗೊತ್ತಾಗ್ಬಿಟ್ಟೆ. ಬಂದ ಕಣ. ಅಯ್ಯೋ ಹುಷಾರ್. ನಿಜವಾದ ಸ್ನೇಹಿತರ ಸಂಬಂಧ ಅಂದ್ರೆ ಇದೇ ಅಲ್ವಾ? ಇವರಿಬ್ರು ಗೆಳೆತನಕ್ಕೆ ಯಾವ ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಹಲೋ. ಹಾಯ್ ಮಹಿ, ಹಬ್ಬಕ್ಕೆ ಬರ್ತಿದ್ಯಾ ತಾನೇ? ಹಾಂ, ಬರ್ತಾ ಇದ್ದೀನಿ. ಮತ್ತೆ ಕಾಸ್ಟ್ಯೂಮ್ ಏನು ಹಾಕ್ತಾ ಇದೆಯಾ? ನಾನೇ ಒಂದು ಶೋಗೆ ರೆಡಿ ಮಾಡಿರೋ ಡ್ರೆಸ್ ಇದೆ, ಅದನ್ನೇ ಹಾಕೊಂಡು ಬರ್ತಾ ಇದ್ದೀನಿ. ಯಾಕೆ ಮಹಿ, ಬೇಜಾರಾಗಿದ್ಯಾ? ಏನಾಯ್ತು? ಹಬ್ಬಕ್ಕೆ ನಾನು ಜೀವ ಇಬ್ಬರೇ ಬರಬೇಕು ಅಂದ್ಕೊಂಡಿದ್ವಿ, ಆದರೆ ಈ ಮನೆಯವರು ನಾವೆಲ್ಲೇ ಹೋದ್ರೂ ನಮ್ಮ ಬಾಲ ಥರ ಜೊತೆಗೆ ಬರ್ತಾರೆ. ಯಾಕಾದರೂ ಇಲ್ಲಿದ್ದೀನೋ ಅನ್ನಿಸ್ತಿದೆ. ಒಂದು ಪ್ರೈವೇಸಿ ಅನ್ನೋದೇ ಇಲ್ಲ. ಏನು ಜಾಯಿಂಟ್ ಫ್ಯಾಮಿಲಿನೋ ಇದು. ನಾವು ನಮ್ಮ ಮನೆಯಲ್ಲೂ ಎಲ್ಲರೂ ಜೊತೆಗೆ ಇದ್ವಿ, ಆದರೂ ಎಷ್ಟು ಪ್ರೈವೇಸಿ ಇರ್ತಾ ಇತ್ತು. ಇದು ನೋಡಿದ್ರೆ ಯಾವಾಗ ನೋಡಿದ್ರು ಎಲ್ಲರೂ ಕೈ ಕಾಲ್ಗೆ ಸಿಗ್ತಾ ಇರ್ತಾರೆ. ಟಾರ್ಚರ್ ಆಗೋಗಿದೆ. ಸರಿ ಬಾಯ್. ಎಲ್ಲ ನಿನ್ನ ಹಣೆ ಬರ ಮಹಿ, ಅನ್ಬೋಸು. ವಾಟ್ ದ ಹೆಲ್, ನಿನ್ಗೇನು ಸೆನ್ಸ್ ಇಲ್ವಾ? ಈ ಔಟ್ಫಿಟ್ ಹಾಕೊಂಡು ನಾನು ಹೇಗೆ ಫಂಕ್ಷನ್ಗೆ ಹೋಗ್ಲಿ? ನನ್ನ ಮೆಜರ್ಮೆಂಟ್ ಗೊತ್ತಿಲ್ವಾ ನಿಮ್ಗೆ? ಅಪ್ಪಿ ರೆಡಿ ಆದ್ಯಾ? ಅಮ್ಮ ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ? ಸೂಪರ್, ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಲಿಪ್ಸ್ಟಿಕ್ ಒಂಚೂರು ಕಮ್ಮಿ ಆಯ್ತು ಅನ್ಸುತ್ತೆ. ಟೆಲ್ ಮೀ, ಇವಾಗ ಏನ್ ಮಾಡ್ಲಿ ಹೇಳು? ಇವಳು ಯಾಕೆ ಹಿಂಗೆ ಕಿರ್ಚ್ತಾ ಇದ್ದಾಳೆ? ಅಯ್ಯೋ ದೇವ್ರೆ, ಏನಾಯ್ತು? ಬಾ ನೋಡ. ಇಡಿಯಟ್, ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡಬೇಡ. ಮಹಿ, ಯಾಕಮ್ಮ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಫಂಕ್ಷನ್ಗೆ ಡ್ರೆಸ್ ಕಳ್ಸಕ್ಕೆ ಹೇಳಿದೆ ಅತ್ತೆ. ಫಿಟ್ಟಿಂಗ್ಸೇ ಕರೆಕ್ಟ್ ಆಗಿಲ್ಲ, ಲೂಸ್ ಆಗಿದೆ. ಇದನ್ನ ಫಂಕ್ಷನ್ ನಾನು ಹೇಗೆ ಹಾಕೊಳ್ಳಿ? ಅಷ್ಟೇ ತಾನೇ, ನಿನಗೇನಮ್ಮ ಡ್ರೆಸ್ಗಳಿಗೆ ಬರ ಇದೆಯಾ? ಇನ್ನೊಂದು ಯಾವ್ದಾದ್ರು ತೆಗ್ದು ಹಾಕೋ. ಇಲ್ಲ ಅತ್ತೆ, ನಾನು ಇಂಥ ವಿಷಯದಲ್ಲೆಲ್ಲ ತುಂಬಾ ಪರ್ಟಿಕ್ಯುಲರ್. ನಾನು ಇವತ್ತು ಇದೇ ಡ್ರೆಸ್ನ ಹಾಕೋಬೇಕು. ಸರಿ, ಹಾಗಾದ್ರೆ ನಾನೇ ಸದ್ಯಕ್ಕೆ ಸ್ವಲ್ಪ ಟೈಟ್ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಅತ್ತೆ, ಇದು ನಾರ್ಮಲ್ ಡ್ರೆಸ್ ಅಲ್ಲ, ತುಂಬಾ ಎಕ್ಸ್ಪೆನ್ಸಿವ್. ಇದನ್ನ ನೀವು ಯೂಸ್ ಮಾಡೋ ಲೋಕಲ್ ದಾರದಲ್ಲೆಲ್ಲ ಸ್ಟಿಚ್ ಮಾಡೋ ಹಾಗಿಲ್ಲ. ದಾರದಲ್ಲಿ ಲೋಕಲ್ಲು ಇಂಟರ್ನ್ಯಾಷನಲ್ ಅಂತ ಏನಿದೆ? ಕೊಡುಮ, ನಾನು ಸ್ಟಿಚ್ ಹಾಕೊಡ್ತೀನಿ. ಬೇಡ, ನಾನು ಬಾಬಿಗೆ ಫೋನ್ ಮಾಡ್ತೀನಿ, ತಗೊಂಡು ಹೋಗ್ತೇನೆ. ಅಲ್ಲಿಗೆ ಮುಗೀತು. ಆ ಹುಡುಗ ಇಲ್ಲಿಗೆ ಬಂದು ಇಲ್ಲಿಂದ ನಿನ್ ಡ್ರೆಸ್ ತಗೊಂಡು ಅಲ್ಲಿಗೆ ಹೋಗೋ ವೇಳೆಗೆ ನಿಮ್ಮನೆ ಫಂಕ್ಷನ್ನೇ ಮುಗ್ದೋಗಿರೋ. ಹಾ, ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ ಸ್ಟುಡಿಯೋ ಇದೆ, ಅವ್ರಿಗೆ ಫೋನ್ ಮಾಡ್ತೀನಿ. ಒಂದು ಕೆಲಸ ಮಾಡು, ನೀನು ಇನ್ನೂ ರೆಡಿ ಆಗಿಲ್ಲ ಅಲ್ವಾ? ನೀನು ಅಪ್ಪಿ ಕೊಡು, ಅಪ್ಪಿ ಹೋಗಿ ಮಾಡಿಸ್ಕೊಂಡ್ ಬರ್ತಾಳೆ. ನಾನಾ? ಹೌದು ಕಣೆ, ಹೋಗ್ಬಾ. ಅಮ್ಮ
ಅಮ್ಮ ಬಟ್ ನಂಗೆ ಲೊಕೇಶನ್ ಗೊತ್ತಿಲ್ಲ ಅಮ್ಮ. ಅದೇನೆ ತುಂಬಾ ಸಿಂಪಲ್. ನಿಮ್ಮ ಅತ್ತಿಗೆ ಲೊಕೇಶನ್ ಶೇರ್ ಮಾಡ್ತಾರೆ, ಹೋಗ್ಬಾ. ಅಮ್ಮ ನಾನು ಫುಲ್ ಡ್ರೆಸ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿ. ಅದಕ್ಕೆ ಹೇಳ್ತಾ ಇರೋದು, ನೀನ್ ಫುಲ್ ರೆಡಿ ಇದ್ಯಾ, ನಿಮ್ಮ ಅತ್ತಿಗೆ ಇನ್ನೂ ರೆಡಿ ಇಲ್ಲ. ನೀ ಹೋಗಿ ಮಾಡಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವಳು ರೆಡಿ ಆಗ್ತಾಳೆ. ಕಾಸ್ಟ್ಯೂಮ್ ಹಾಕೊಂಡು ಹೊರಡೋಣ. ಮಹಿಮಾ ಕಳಿಸಿ ಬಂತು. ಕೊಡುಮ್ಮ, ಮೊಬೈಲ್ ತಗೊಂಡೋಗೋದು ಮರಿಬೇಡ ಬೇಗ. ಥ್ಯಾಂಕ್ ಯು. ಎನಿ ಟೈಮ್ ಅದಕ್ಕೆ ಆಯ್ತಲ್ಲ, ನೀನ್ ಬೇಗ ರೆಡಿ ಆಗ್ಬಿಡು. ಓಕೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತೀರಪ್ಪ ನೀವು ಈಗಿನ ಕಾಲದ ಮಕ್ಕಳು. ಎಕ್ಸ್ಕ್ಯೂಸ್ ಮೀ. ಐಮ್ ಸಾರಿ ಅದು ಇದು ನನಗೆ ಅಭ್ಯಾಸ ಬಲ. ಕನ್ನಡಿ ಮುಂದೆ ಒಬ್ಬನೇ ನಿಂತ್ಕೊಂಡ್ಬಿಡ್ತೀನಿ. ಅದು ಪ್ರತಿ ಸರ್ತಿ ನೀವಿರೋದು ಮರ್ತೇ ಹೋಗುತ್ತೆ. ನಾವೊಬ್ಬರನ್ನ ಇಗ್ನೋರ್ ಮಾಡ್ತಿದ್ದೀವಿ ಅಂದರೆ ಫಸ್ಟು ಅವ್ರು ಇದ್ದಾರೆ ಅನ್ನೋ ರಿಯಲೈಸೇಷನ್ ಇರಬೇಕು. ಬಟ್ ಇಟ್ಸ್ ಓಕೆ, ನನಗೆ ಯಾವ ಥರ ಬೇಜಾರು ಇಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಕ್ಯಾರಿ ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು, ಪ್ಲೀಸ್. ಥ್ಯಾಂಕ್ ಯು. ಐ ಆಮ್ ಸೋ ಸಾರಿ. ನಾನು ಯಾವತ್ತೂ ಹೀಗೆ ಬಿಡಲ್ಲ. ಐ ಹೇಟ್ ಎಕ್ಸ್ಪ್ಲನೇಷನ್ಸ್. ಸಾರಿ, ನಾನು ನಿಮಗೆ ಬೇರೆ ಬಾಚಂಗೆ ತರ್ತೇನೆ.